2027 ಮತ್ತು 28ನೇ ಸಾಲಿನಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಯಿಂದ 6ನೇ ತರಗತಿಯ ಒಂದು ಉಚಿತ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಕರೆಯಲಾಗಿದೆ. ಸೊ ಹಾಗಿದ್ರೆ ಈ ಒಂದು ಉಚಿತ ಪ್ರವೇಶ ಪಡಿಬೇಕು ಅಂತಂದ್ರೆ ಏನೆಲ್ಲ ಪ್ರೊಸೆಸ್ ಇರುತ್ತೆ, ಅರ್ಜಿ ಸಲ್ಲಿಸೋದು ಎಲ್ಲಿ, ಅರ್ಜಿ ಸಲ್ಲಿಸಲಿಕ್ಕೆ ಯಾವ ಎಲ್ಲ ದಾಖಲೆಗಳು ಬೇಕಾಗುತ್ತೆ, ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು, ಅರ್ಜಿ ಸಲ್ಲಿಸಿದ ನಂತರ ಉಚಿತ ಪ್ರವೇಶಕ್ಕಾಗಿ ಒಂದು ಎಕ್ಸಾಮ್ ಇರುತ್ತೆ, ಎಂಟ್ರೆನ್ಸ್ ಎಕ್ಸಾಮ್. ಆ ಒಂದು ಎಕ್ಸಾಮ್ ಬರೆಯೋದು ಯಾವಾಗ, ನಂತರ ನೀವು ಎಕ್ಸಾಮ್ ಬರೆದ ನಂತರ ಆ ಒಂದು ಎಕ್ಸಾಮಿನ ಫಲಿತಾಂಶ ಪ್ರಕಟಣೆ ಯಾವಾಗ ಮಾಡ್ತಾರೆ, ಇದೆಲ್ಲದ್ರ ಬಗ್ಗೆ ಕುರಿತು ಈ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಅನ್ನ ಮಾಡ್ತಾ ಇದ್ದೀನಿ. ಅದೇ ಸಂಪೂರ್ಣವಾದಂತಹ ಮಾಹಿತಿಯನ್ನ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಚಾನಲ್ಗೆ ಯಾರೆಲ್ಲ ಹೊಸಬರಿದ್ರು ಚಾನಲ್ಗೆ ತಪ್ಪದೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ತರ ಉಪಯುಕ್ತ ಮಾಹಿತಿಗಳು ನಿಮ್ಗೆ ನಿರಂತರವಾಗಿ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ಸೊ ಹಾಗಿದ್ರೆ ವಿಡಿಯೋನ ಶುರು ಮಾಡೋಣ. 2027 ಮತ್ತು 28ನೇ ಸಾಲಿನಲ್ಲಿ ಜವಾಹರ್ ನವೋದಯ ವಿದ್ಯಾಲಯ ಪ್ರವೇಶಾತಿ ಪ್ರಕಟಣೆಯಾಗಿದ್ದು 6ನೇ ತರಗತಿ ಉಚಿತ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವಂತದ್ದು. 6ನೇ ತರಗತಿ ಉಚಿತ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಬೇಕಾಗಿರುವ ದಾಖಲೆಗಳು ಏನೆಲ್ಲ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇದಾಗಿ ವಿದ್ಯಾರ್ಥಿಯ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ, ವಿದ್ಯಾರ್ಥಿಯ ಸಹಿ ಬೇಕಾಗುತ್ತೆ, ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ, ಅದರ ಜೊತೆಗೆ ತಂದೆ ತಾಯಿ ಆಧಾರ್ ಕಾರ್ಡ್ ಕೂಡ ಇದ್ರೆ ಒಳ್ಳೆಯದು. ನಂತರ ಆಧಾರ್ ಕಾರ್ಡಿಗೆ ಲಿಂಕ್ ಇರುವಂತ ಮೊಬೈಲ್ ನಂಬರ್ ಬೇಕಾಗುತ್ತೆ, ಜಾತಿ ಆದಾಯ ಪ್ರಮಾಣ ಪತ್ರಗಳು. ಇಷ್ಟು ದಾಖಲೆಗಳನ್ನ ನೀವು ರೆಡಿಯಾಗಿ ಇಟ್ಟುಕೊಂಡು ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸುವಂತದ್ದು. ಸೊ ಈ ಒಂದು 6ನೇ ತರಗತಿಗೆ ಪ್ರವೇಶಕ್ಕಾಗಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬೇಕು ಅಂತಂದ್ರೆ ಇದಕ್ಕೆ ಒಂದು ಕೊನೆಯ ದಿನಾಂಕ ಅಂತ ಕೂಡ ಇರುತ್ತೆ. ಸೊ ಆ ಕೊನೆಯ ದಿನಾಂಕ ಬಂದ್ಬಿಟ್ಟು 31/7/2026. ಇದು ಅರ್ಜಿ ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಆಯ್ತು. ಅರ್ಜಿ ಸಲ್ಲಿಸಿದ ನಂತರ ನೀವು ಎಂಟ್ರೆನ್ಸ್ ಎಕ್ಸಾಮ್ ಅನ್ನ ಬರಿಬೇಕಾಗುತ್ತೆ. ಆ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಬರೆಯುವಂತ ಒಂದು ದಿನಾಂಕ ಬಂದ್ಬಿಟ್ಟು 28/11/2026. ಈ ಒಂದು ದಿನಾಂಕದಲ್ಲಿ ನಿಮ್ಗೆ ಎಕ್ಸಾಮ್ ಬರೀಲಿಕ್ಕೆ ಅವಕಾಶ ಇರುತ್ತೆ. ಇದು ಎಕ್ಸಾಮ್ ಬರೀಲಿಕ್ಕೆ ಆಯ್ತು. ಈಗ ಎಕ್ಸಾಮ್ ಬರೆದ ನಂತರ ನಿಮ್ಮ ಒಂದು ಫಲಿತಾಂಶ ಪ್ರಕಟಣೆ ಆಗುವಂತ ಒಂದು ದಿನಾಂಕ ಯಾವುದು ಅಂತ ಅನ್ನೋದಾಯ್ತು ಅಂದ್ರೆ 2027 ಮಾರ್ಚ್ ಇಲ್ಲ ಏಪ್ರಿಲ್ ಆ ತಿಂಗಳಲ್ಲಿ ನೀವು ಬರೆದಿರುವಂತಹ ಒಂದು ಎಕ್ಸಾಮಿನ ರಿಸಲ್ಟ್ ಅನ್ನ ಬಿಡ್ತಾರೆ, ಫಲಿತಾಂಶವನ್ನ ಪ್ರಕಟಣೆ ಮಾಡ್ತಾರೆ. ಅವಾಗ ನೀವು ನಿಮ್ಮ ಒಂದು ರಿಸಲ್ಟ್ ಅನ್ನ ನೋಡ್ಕೊಂಡ್ಬಿಟ್ಟು ಜವಾಹರ್ ನವೋದಯ ವಿದ್ಯಾಲಯ ಸಮಿತಿಗೆ ಈ ಒಂದು ಪರೀಕ್ಷೆ ಬರೆದಂತ 5ನೇ ತರಗತಿಯಿಂದ 6ನೇ ತರಗತಿಗೆ ಹೋಗ್ತಾ ಇರುವಂತ ವಿದ್ಯಾರ್ಥಿಗಳು ತಮ್ಮ ಅಡ್ಮಿಷನ್ ಅನ್ನ ಮಾಡ್ಕೋಬಹುದು, ಪಾಸ್ ಆದಂತ ವಿದ್ಯಾರ್ಥಿಗಳು. ಸೊ ವೀಕ್ಷಕರೇ, ಇಷ್ಟು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಮಾಹಿತಿ ಇರುತ್ತೆ. ಈ ವಿಡಿಯೋ ತಮಗೆ ಉಪಯೋಗ ಅನಿಸಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಹೊಸ ಮಾಹಿತಿಯೊಂದಿಗೆ ಸಿಗ್ತೇನೆ. ಅಲ್ಲಿವರೆಗೂ ಜೈ ಹಿಂದ್.